ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಮುಂದಿನ ತರಗತಿಯಲ್ಲಿ ಈ ಒಂದು ತ್ರಿಭುಜಗಳು ಈ ಘಟಕದಲ್ಲಿ ನಾವು ಟೇಲ್ಸ್ ಪ್ರಮೇಯ ಮತ್ತು ಟೇಲ್ಸ್ ಪ್ರಮೇಯದ ಉಪಪ್ರಮೇಯ, ಅದೇ ರೀತಿ ಬಾಕೋವ ಹಾಗೂ ಕೋವಾಕು ಹಾಗೂ ಕೋನ ನಿರ್ಧಾರಕ ಈ ಒಂದು ಅಂಶಗಳ ಮೇಲಿನ ಪ್ರಮೇಯಗಳನ್ನು ಸಾಧಿಸಿದ್ದೀವಿ. ಹಾಗೆ ಆ ಪ್ರಮೇಯಗಳ ಆಧಾರದ ಒಂದು ಸಮಸ್ಯೆಗಳನ್ನು ಕೂಡ ಮಾಡಿದ್ದೀವಿ, ಬಿಡಿಸಿದ್ವಿ. ಸೊ ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಮತ್ತೊಂದು ಮುಖ್ಯವಾಗಿರುವಂತಹ ಒಂದು ಪ್ರಮೇಯವನ್ನು ಸಾಧಿಸೋಣ. ಅದೇನು ಪ್ರಮೇಯ ಅಂತ ಹೇಳಿದ್ರೆ ಅದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅಂತ ನಾವು ಕರಿತೀವಿ. ಪ್ರಮೇಯದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸೊ ಹಾಗಾದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಏನಪ್ಪ ಅಂತ ಹೇಳಿದ್ರೆ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದು ನಮಗೆ ಕೊಟ್ಟಿರುವಂಥ ಒಂದು ಪ್ರಮೇಯದ ಹೇಳಿಕೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತದೆ ಅನ್ನೋದು ಹೇಳಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಎರಡು ಸಮರೂಪ ತ್ರಿಭುಜಗಳನ್ನು ಹೊಂದಿಸಬೇಕಾಗುತ್ತೆ. ಇಲ್ಲಿ ನಾವು ಎರಡು ಸಮರೂಪ ತ್ರಿಭುಜಗಳನ್ನು ಹೊಂದಿರ್ತೀವಿ. ಒಂದು ABC, ಇನ್ನೊಂದು BEF ಅಂತ ಎರಡು ತ್ರಿಭುಜಗಳನ್ನು ಹೊಂದಿದ್ದೇವೆ. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಲಂಬವನ್ನು ಎಳ್ಕೋಬೇಕು. ಇದು ಮಾಡ್ತೀವಿ ಈಗ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ ತ್ರಿಭುಜ ABC ಯಾವುದಕ್ಕೆ ಸಮರೂಪವಾಗಿದೆ, ತ್ರಿಭುಜ DEFಗೆ ಸಮರೂಪವಾಗಿದೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣವಾಗಿದೆ. ತ್ರಿಭುಜ ABC ಮತ್ತೆ ತ್ರಿಭುಜ DEF ಎರಡು ಕೂಡ ಸಮರೂಪಗಳಾಗಿವೆ. ನಾವು ಏನನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಸಾಧನೆಯನ್ನು ಇದು ದತ್ತ ಸಾಧನೆಯ ಏನಪ್ಪ ಅಂದರೆ ತ್ರಿಭುಜ ABCಯ ವಿಸ್ತೀರ್ಣ ಬೈ ತ್ರಿಭುಜ DEFನ ವಿಸ್ತೀರ್ಣ ಇದೇಪಟ್ಟು ಅನುರೂಪ ಭಾವಗಳ ಅನುಪಾತ ಅಂದರೆ ಹೇಳಿದ್ರೆ ಅರ್ಥ ABಗೆ ಅನುರೂಪ ಯಾವುದು, ABಗೆ ಅನುರೂಪ ಯಾವುದು BE, AB ಬೈ DE ಹೋಲ್ ಸ್ಕ್ವೇರ್ ಆಗಿರ್ಬೋದು. ಅಥವಾ ಇನ್ನೊಂದು ಅನುರೂಪ ಭಾವ ಅಂದರೆ BC ಬೈ ಈ ಕಡೆ EF ಆಗಿರ್ಬೋದು. ಅಥವಾ ಇನ್ನೊಂದು ನಾವು AC ಬೈ
df whole square ಅಂತ ಬರೆಯಬಹುದು. dv by dt square is equal to dc by f square ಅಥವಾ dc by df square ಇವುಗಳಲ್ಲಿ ಯಾವ ಬೇಕಾದರೂ ಬರೆಯಬಹುದು. ನಾವಿಲ್ಲಿ ಏನೆಲ್ಲ ರಚನೆ ಮಾಡಿದ್ವಿ ಅಂದ್ರೆ am ಲಂಬ ಯಾವುದಕ್ಕೆ bc ಮತ್ತು bm ಲಂಬ ಯಾವುದು ef ರಚಿಸಿದೆ. ಈಗ ನಾವು ನೋಡಬೇಕು ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಇದು ಸಾಧನೆ ಆದಮೇಲೆ ಇದು ರಚನೆ. ಈಗ ನಾವು ಮಾಡ್ತಿರೋದು ಸಾಧನೆ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ. ಸೊ ತ್ರಿಭುಜದ ವಿಸ್ತೀರ್ಣ ಕಡೆಗೆ ಸೂತ್ರ ಏನು? ಅರ್ಧ ಇಂಟು ಎತ್ತರ, ಅರ್ಧ ಇಂಟು ಎತ್ತರ, ಅರ್ಧ ಇಂಟು ಪಾದ ಅಂದರೆ ಯಾವುದು ಬಿ ಸಿ, ಯಾವುದು ಬಿ ಸಿ ಇಂಟು ಎತ್ತರ ಯಾವುದು? ಎತ್ತರ ಯಾವ ಪಾದಕ್ಕೆ ಲಂಬವಾಗಿರಬೇಕು ಬಿಸ್ ಎ ಎಂ. ಈ ಕಡೆ ಅರ್ಧ ಇಂಟು ಬಿ ಸಿ ಅಲ್ಲ ಇದ್ಯಾವುದು ಇ ಎಂ ಇಂಟು ಎತ್ತರ ಯಾವುದು ಡಿ ಎಂ. ಸೊ ಈಗ ಬರ್ತದೆ ಅರ್ಧ ಮತ್ತು ಅರ್ಧ ಏನಾಗಿದೆ ಕ್ಯಾನ್ಸಲ್. ಹಾಗಾಗಿ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ನ ವಿಸ್ತೀರ್ಣ is equal to BC by EF into AM into DN ಆಗುತ್ತೆ. ಆಯ್ತಾ? ಇಷ್ಟು ನಾವೊಂದು ಸಾಧನೆ ಮಾಡಿದ್ಮೇಲೆ ಇಷ್ಟು ಬರುತ್ತೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಎರಡು ತ್ರಿಭುಜಗಳನ್ನು ತಗೋಬೇಕು. ಎರಡು ತ್ರಿಭುಜಗಳಿಗೆ ರಚನೆ ಮಾಡಿದ್ಮೇಲೆ ಇಲ್ಲಿ ಎರಡು ಚಿಕ್ಕ ತ್ರಿಭುಜಗಳು ಬರ್ತದೆ. ಒಂದು ಯಾವುದಂದ್ರೆ ತ್ರಿಭುಜ ಎ ಬಿ ಎಂ ಸಮೀಕರಣ 1 ಅಂದ್ಕೊಂಡು ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಎ ಬಿ ಎಂಗೆ ಸಮರೂಪವಾಗಿರುವ ತ್ರಿಭುಜ ಯಾವುದು? ಡಿ ಇ ಎನ್ ಅಂತ ತಗೋಬೇಕು. ತ್ರಿಭುಜ ಡಿ ಇ ಎನ್ಗಳಲ್ಲಿ ಸೊ ಸಮರೂಪ ತ್ರಿಭುಜಗಳು ಯಾವುದು? ಎ ಬಿ ಸಿ ಮತ್ತು ಡಿ ಎಫ್ ಸಮರೂಪ ಆದ ಮೇಲೆ ಕೋನ ಎ ಕೋನ ಡಿ ಗೆ ಸಮನಾಗಿರುತ್ತೆ. ಅದೇ ರೀತಿ ಎ ಬಿ ಮತ್ತು ಡಿ ಎನ್ಗಳಲ್ಲಿ ಕೋನ ಎ ಕೋನ ಡಿ ಯಾಕಂದ್ರೆ ಅನುರೂಪ ಕೋನಗಳಾಗಿರುತ್ತೆ ಅಲ್ವಾ? ಸೊ ನಂತರ ಏನು ಮಾಡ್ತೀವಿ ಅಂತಂದ್ರೆ ಮತ್ತೆ ಕೋನ ಎಂ ಇಸ್ ಈಕ್ವಲ್ ಟು ಕೋನ ಎನ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. ಯಾಕಂದ್ರೆ ಲಂಬ ಆಗಿರುತ್ತೆ. ಸೊ ಇದು ಕೋನ ಇದು ಕೋನ. ಯಾವುದೇ ಒಂದು ತ್ರಿಭುಜದ ಎರಡು ಕೋನವು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಅಂದರೆ ಆ ಎರಡು ತ್ರಿಭುಜಗಳ ಬಾಹುಗಳ ಅನುಪಾತ ಏನಾಗಿರುತ್ತೆ? ಸಮಾನುಪಾತದಲ್ಲಿರುತ್ತೆ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಇಲ್ಲಿ ಕೋನ ನಿರ್ಧಾರಕ ಗುಣದ ಪ್ರಕಾರ ನಾವೇನಿದೆ ತ್ರಿಭುಜ ಎ ಬಿ ಎಂ ಸಮರೂಪ ತ್ರಿಭುಜ ಡಿ ಬಿ ಎನ್ ಆಗುತ್ತೆ. ತ್ರಿಭುಜ ಎ ಬಿ ಎಂ ಸಮರೂಪ ತ್ರಿಭುಜ ಡಿ ಇ ಎನ್ ಆಗಿರೋದ್ರಿಂದ ಸೊ ಇಲ್ಲಿ ಅನುರೂಪ ಬಾಹುಗಳ ಅನುಪಾತ ಏನಾಗಬೇಕು? ಸಮಾನ ಆಗಬೇಕು. ಸೊ ಅನುರೂಪ ಬಾಹುಗಳ ಅನುಪಾತ ತಗೊಳ್ಳೋದಾದ್ರೆ ಅಲ್ಲಿ ಎ ಬಿ ಬೈ ಡಿ ಆಗುತ್ತೆ. ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ನೋಡಿ ಡಿ ಎನ್ ಎ ಎಂ ಬೈ ಡಿ ಎನ್ ಇದೆ. ಎ ಎಂ ಬೈ ಡಿ ಎನ್ ಆಯ್ತಾ? ಎ ಎಂ ಬೈ ಡಿ ಎನ್ ಇಸ್ ಈಕ್ವಲ್ ಟು ಎ ಎಂ ಬೈ ಬಿ ಎನ್ ಇಸ್ ಈಕ್ವಲ್ ಟು ಇನ್ನೊಂದು ಯಾವುದು ಇದೆ ಎ ಎಂ ಬೈ ಬಿ ಎನ್ ಈಗ ನೋಡಿ ತ್ರಿಭುಜ
ABC ಸಮರೂಪ ತ್ರಿಭುಜ DEF ಅಂತ ಕೊಟ್ಟಿರೋದ್ರಿಂದ AB by DE is equal to ಯಾವುದಕ್ಕೆ ಸಮ BC by DF BC by DF ಗೆ ಸಮನಾಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ AB by DE is equal to A by D ಅನ್ನೋದು ಇಲ್ಲಿ AB by DE is equal to BC by EF ಅಷ್ಟೇ ತಗೊಂಡಿನಿ. ಇದನ್ನ ಬಿಟ್ಟಾಗ ಇದಕ್ಕೆ ಏನಾಗುತ್ತೆ ಇದನ್ನ ಹೋಲಿಸಿಕೊಂಡ್ರೆ ಎರಡು ಕಡೆ ಬಲಭಾಗಗಳು ಸಮಾನವಾಗಿವೆ. ಹಾಗಾಗಿ ಬಲಭಾಗಗಳು ಕೂಡ ಏನಾಗುತ್ತೆ BC by EF is equal to A by DF ಆಗುತ್ತೆ. ಇದು ಸಮೀಕರಣ 2. ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿದರೆ ಸಮೀಕರಣ 1 ತ್ರಿಭುಜ ABC ವಿಸ್ತೀರ್ಣ by ತ್ರಿಭುಜ DEF ವಿಸ್ತೀರ್ಣ is equal to ಇದಕ್ಕೆ BC by EF into AM by D ನಾವು BC by EF ಅಂತ ಬರೆಯಬಹುದು. ಸೊ ಹಾಗಾಗಿ BC into BC ಸ್ಕ್ವೇರ್ EF into EF ಸ್ಕ್ವೇರ್. ಸೊ ಇದನ್ನ ಒಟ್ಟಿಗೆ ನಾವು ಏನು ಬರೆಯಬಹುದು ತ್ರಿಭುಜ ABC ಯ ವಿಸ್ತೀರ್ಣ by ತ್ರಿಭುಜ DEF ವಿಸ್ತೀರ್ಣ is equal to BC by EF BC by EF ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನಾವು ಏನಂತ ಸಾಧಿಸಿದ್ದೀವಿ ಅಂತಂದರೆ ನಾವು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮಾನವಾಗಿರುತ್ತದೆ. ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅನ್ನೋದು ಈ ಒಂದು ಪ್ರಮೇಯದ ಹೇಳಿಕೆ. ಇಲ್ಲಿ ನಾವು ಎರಡು ಸಮರೂಪ ತ್ರಿಭುಜಗಳನ್ನು ತಗೊಂಡಿವಿ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ DEF ಅಂತ. ಸೊ ಕೊಟ್ಟಿರುವಂತಹ ಒಂದು ತತ್ವದ ಪ್ರಕಾರ ತ್ರಿಭುಜ ABCಯು ತ್ರಿಭುಜ DEFಗೆ ಸಮರೂಪವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ನಾವೇನು ಸಾಧಿಸಬೇಕು ಅಂದರೆ ತ್ರಿಭುಜ ABCಯ ವಿಸ್ತೀರ್ಣ ಬೈ ತ್ರಿಭುಜ DEFನ ವಿಸ್ತೀರ್ಣ is equal to ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಅಂದರೆ AB by DE whole square AB by DE whole square ಅಥವಾ BC by EF whole square ಮೂರರಲ್ಲಿ ಹಾಕಿಕೊಂಡು ಸಾಧಿಸಬಹುದು ಅಥವಾ AC by DF whole square ಈ ಮೂರರಲ್ಲಿ ಹಾಕಿಕೊಂಡು ಸಾಧಿಸಬಹುದು. ರಚನೆ ಏನು ಮಾಡಿದ್ರೆ ತ್ರಿಭುಜ ABC BC ಅನುಪಾತ AM ಅನ್ನೋದು ಲಂಬವನ್ನು ರಚನೆ ಮಾಡಿದ್ವಿ. AM ಲಂಬ BC. ಅದೇ ರೀತಿ ಇಲ್ಲಿ EFಗೆ ಯಾವ ಲಂಬ DN ಅನ್ನೋದು ಲಂಬವನ್ನು ರಚನೆ ಮಾಡಿದ್ವಿ ಅಲ್ವಾ? ಸೊ ಅದನ್ನು ಸೇರಿಸ್ತೀವಿ. ಸೊ ಸಾಧನೆ ಏನಂತಂದರೆ ತ್ರಿಭುಜ ABCಯ ವಿಸ್ತೀರ್ಣ ತ್ರಿಭುಜ ABCಯ ವಿಸ್ತೀರ್ಣ ಏನಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಆಗುತ್ತೆ. ಅರ್ಧ ಇಂಟು ಪಾದ ಯಾವುದು BC ಇಂಟು ಎತ್ತರ ಯಾವುದು AM. ಇಲ್ಲೂ ಕೂಡ ಅರ್ಧ ಇಂಟು ಪಾದ ಯಾವುದು EF ಇಂಟು ಎತ್ತರ ಯಾವುದು DN ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಯಾನ್ಸಲ್ ಆಗೋದು ಯಾವುದು ಅಂತ ಇರುತ್ತೆ, ಯಾವುದು ಭಾಗ ಆಗುತ್ತೆ ಅರ್ಧ ಮತ್ತು ಅರ್ಧ ಆಗುತ್ತೆ. ತ್ರಿಭುಜ ABCಯ ವಿಸ್ತೀರ್ಣ ತ್ರಿಭುಜ DEFನ ವಿಸ್ತೀರ್ಣ. ಸೊ ಇಲ್ಲಿ ತ್ರಿಭುಜ ಇವು ಏನಾಗುತ್ತೆ BC ಇಂಟು AM ಈ ಕಡೆ EF ಇಂಟು DN ಇರುತ್ತೆ. ಇದರ ಸಮೀಕರಣ 1. ಈಗ ಆ ಎರಡು ಚಿಕ್ಕ ತ್ರಿಭುಜಗಳನ್ನು ನಾವು ಹೋಲಿಕೆ ಮಾಡಿಕೊಳ್ಬೇಕು. ತ್ರಿಭುಜ ABN ಮತ್ತು ತ್ರಿಭುಜ DEN ಗಳಲ್ಲಿ ಮತ್ತು ತ್ರಿಭುಜ DEN ಗಳಲ್ಲಿ ಸೊ ಕೋನ ಕೋನ ಡಿಗ್ರಿ 90 ಡಿಗ್ರಿ. ಹಾಗಾಗಿ ಯಾವ ಒಂದು ನಿರ್ಧಾರ ಬರುತ್ತೆ ಕೋನ ನಿರ್ಧಾರ ಪ್ರಕಾರ ತ್ರಿಭುಜ ABM ಸಮರೂಪ ತ್ರಿಭುಜ DEN ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಮರೂಪ ಆಗಿರೋದ್ರಿಂದ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ AB by DE is equal to AM by DN ಅಂತ ಬರ್ಕೋಬಹುದು.
ಆದರೆ ಇಲ್ಲಿ ABC ಮತ್ತು DF ಗಳು ಸಮರೂಪ ಆಗಿರುವುದರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಸಮಾನುಪಾತದಲ್ಲೇ ಇರುತ್ತೆ. ಸೊ AB/DE is equal to BC/EF is equal to AC/DF ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು AC/DF ನ ಲೆಕ್ಕ ತಗೊಂಡ್ಬಿಟ್ರೆ AB/DE is equal to BC/EF ಇದೆ. ಇಲ್ಲಿ AB/DE is equal to AM/DN ಇದೆ. ಇದನ್ನ ಹೋಲಿಕೆ ಮಾಡಿದ್ರೆ ಎರಡು ಕಡೆ ಎಡಭಾಗ ಸಮಾನವಿದೆ, ಸೊ ಬಲಭಾಗಗಳು ಕೂಡ ಸಮಾನವಾಗುತ್ತೆ. BC/EF is equal to AM/DN ಆಗಿರುತ್ತೆ. ಇದು ಸಮೀಕರಣ 2 ಅಂತ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಹಾಗಾದಾಗ ಸೊ ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ is equal to BC/EF ಆಗಿರುತ್ತೆ. ಇಂಟು ಇಲ್ಲಿ AM/DN ಜಾಗದಲ್ಲಿ ನಾವು ಏನು ಬರೆಯಬಹುದು BC/EF ಅಂತ ಬರೆಯಬಹುದು. ಸೊ therefore BC into BC, BC square, F into F, EF square ಎರಡನ್ನ ಒಟ್ಟಿಗೆ ಬರೆದರೆ BC/EF whole square ಆಗುತ್ತೆ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಮೇಯ ಆಗಿದೆ. ನಿಮಗೆಲ್ಲರೂ ಅರ್ಥ ಆಗಿದೆ ಅಂತ ಹೇಳಿ ಅರ್ಥ ಆಗಿದೆಯಲ್ಲ. ಸೊ ಈಗ ಈ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಈಗ ತ್ರಿಭುಜ ABC ಸಮರೂಪ ತ್ರಿಭುಜ DEF, ತ್ರಿಭುಜ ABC ಸಮರೂಪ ತ್ರಿಭುಜ DEF ಅಂತ ಬರೆದಿದ್ದಾರೆ. ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 122 ಸೆಂಟಿಮೀಟರ್ ಸ್ಕ್ವೇರ್ ಗಳಾಗಿವೆ. 122 ಸೆಂಟಿಮೀಟರ್ ಸ್ಕ್ವೇರ್ ಗಳಾಗಿದ್ದು EF is equal to 15.4 ಸೆಂಟಿಮೀಟರ್ BC ಅನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಮತ್ತೆ ಎರಡು ಚಿತ್ರಗಳನ್ನು ಬರ್ತೇವೆ ಕೊಡಲಾಗುತ್ತೆ. ಚಿತ್ರ ಬರೋಣ. DEF ಸಮೀಕರಣ 34 ಸೆಂಟಿಮೀಟರ್ ಇದು 121 ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟಿದೆ. ಇವೆರಡು ಕೂಡ ಇವು ಸಮರೂಪ ತ್ರಿಭುಜಗಳು ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ABC ಸಮರೂಪ ತ್ರಿಭುಜ DEF ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣ ತ್ರಿಭುಜ DEF ನ ವಿಸ್ತೀರ್ಣ ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ವರ್ಗ
ಇಲ್ಲಿ ಒಂದು ಬಾಹು ಅವರೇ ಕೊಟ್ಟಿದ್ದಾರೆ EF. ಸೊ ಹಾಗಾಗಿ ಈ EF ಬಾಹುಗೆ ಅನುರೂಪ ಬಾಹು ಯಾವುದು BC ಗೊತ್ತಾಗ್ತಿದೆಯಾ. ಸೊ ಹಾಗಾಗಿ BC by EF ಅಂತ ತಗೋಬೇಕಾಗುತ್ತೆ. ಸೊ BC by EF whole square ಆಗಿರುತ್ತೆ. BC by EF whole square ಆಗಿರುತ್ತೆ. ಸೊ ಇಲ್ಲಿ ತ್ರಿಭುಜ ABC ಯ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ. ತ್ರಿಭುಜ ABC ಯ ವಿಸ್ತೀರ್ಣ ಎಷ್ಟು 64 ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ತ್ರಿಭುಜ DF ಯ ವಿಸ್ತೀರ್ಣ ಎಷ್ಟು 123 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಕ್ವಲ್ ಟು BC ಕಂಡುಹಿಡಿಯಬೇಕು ನಾವೇ. ಹಾಗಾಗಿ BC ಬೈ EF ಎಷ್ಟು 15.4 ಹೋಲ್ ಸ್ಕ್ವೇರ್ ಗೊತ್ತಾಗ್ತಿದೆಯಾ. ನಂಬರ್ದು 64 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ. ಸಮಾನವಾಗಿ 64ರ ವರ್ಗಮೂಲ ಎಷ್ಟು 8 ಗೊತ್ತಾಗ್ತಿದೆಯಾ. ಸೊ ಇದು 8 ಡಿವೈಡೆಡ್ ಬೈ 123ರ ವರ್ಗಮೂಲ ಎಷ್ಟು 11. ಸಮಾನವಾಗಿ ಕೆಳಗಡೆ ಇದಿಷ್ಟನ್ನು ಸೇರಿಸಿ 8/11 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ಗೊತ್ತಾಗ್ತಿದೆಯಾ. 8 ಸ್ಕ್ವೇರ್ ಬೈ 11 ಸ್ಕ್ವೇರ್ ಆಗುತ್ತೆ. ಸಮಾನವಾಗಿ ಒಟ್ಟಿಗೆ ಸೇರಿಸಿಕೊಂಡ್ರೆ 8/11 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಕಡೆಗೆ BC ಬೈ 15.4 ಹೋಲ್ ಸ್ಕ್ವೇರ್ ಸೇರಿಸಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಉಳಿದಿದ್ದು 8/11 ಈಸ್ ಈಕ್ವಲ್ ಟು BC ಬೈ 15.4 ಆಗಿರುತ್ತೆ. ಸೊ ಈಗ ಮೂರೇ ಗುಣಾಕಾರ ಮಾಡಿಕೊಂಡು 11 ಇಂಟು BC ಇನ್ನೊಂದು BC ಇಸ್ ಈಕ್ವಲ್ ಟು ಈ ಕಡೆಗೆ 8 ಇಂಟು 15.4. ಸೊ BC is equal to 15.4 into 8 4 divided by 11 ಆಗುತ್ತೆ ಹೌದಾ. ಸೊ ಈಗ 11/11 1.4 ಹಾಗಾಗಿ BC is equal to 1.4 into 8 ಆಯ್ತಾ. ಸೊ BC is equal to 1.4 into 8 ಅಂದರೆ 11.2 ಬರುತ್ತೆ. 12 ಸೆಂಟಿಮೀಟರ್. ಇದು BC ಯ ಒಂದು ಉದ್ದ ಗೊತ್ತಾಗ್ತಿದೆಯಾ. ಗೊತ್ತಾಗ್ತಿರೋ. ಸೊ ಇಲ್ಲಿ ಸಮರೂಪ ತ್ರಿಭುಜಗಳು ಅಂತ ಅವರೇ ಕೊಟ್ಟಿರೋದ್ರಿಂದ ವಿಸ್ತೀರ್ಣಗಳ ಅನುಪಾತ ಕೊಡಬೇಕು. ವಿಸ್ತೀರ್ಣನ ಅವರೇ ಕೊಟ್ಟಿದ್ದಾರೆ. ವಿಸ್ತೀರ್ಣದ ಬೆಲೆ ಹಾಕೊಂತೀವಿ. ಸೊ ಯಾವ ಬಾಹು ಕೊಟ್ಟಿದ್ದಾರೆ ಆ ಬಾಹುಗೆ ಅನುರೂಪ ಬಾಹುವನ್ನೇ ನಾವು ತಗೋಬೇಕು. ಸೊ ಇಲ್ಲಿ EF ಅಂತ ಅವರು ಕೊಟ್ಟಿರೋದ್ರಿಂದ EF ಗೆ ಅನುರೂಪ ಬಾಹು ಯಾವುದು BC. ಸೊ BC ಅಂತ ತಗೋಬೇಕು. ಸೊ BC ಬೈ EF ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಇಲ್ಲಿ ಬೇರೆ ಆಗಿದ್ರೆ 64 ಸೊ ಇಲ್ಲಿ BC ಬೈ 15.4 ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 8/11 BC ಬೈ 15.4 ಮಾಡಿಕೊಂಡ್ರೆ BC ಅಂತ ನಮಗೆ ಸಿಗ್ತದೆ. ಅರ್ಥಾಗ್ತಿದೆಯಾ. ಇದು ಲೆಕ್ಕ ಅರ್ಥ ಆಗಿದೆ ಅಂತಿದ್ದೀನಿ. ಈಗ ಮುಂದಿನ ಒಂದು ಲೆಕ್ಕ ಕೋಣ. ಲಕ್ಷಕ ABCD ಪ್ರಪಂಚದಲ್ಲಿ ABCD ಪ್ರಪಂಚದಲ್ಲಿ AB ಸಮಾಂತರ CD ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. AB is equal to 2 CD ಆದರೆ AB is equal to 2 CD ಆದರೆ ತ್ರಿಭುಜ COD ಮತ್ತು ತ್ರಿಭುಜ COD ವಿಸ್ತೀರ್ಣಗಳ
ಸೊ ಇಲ್ಲಿ ನಾವು ಕೊಟ್ಟಿರೋದು ಒಂದು ಟ್ರಾಫಿಕ್ ಇದೆ. ಸೊ ಹಾಗಾಗಿ ನಾವಿಲ್ಲಿ ಒಂದು ಟ್ರಾಫಿಕ್ ಚಿತ್ರವನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಟ್ರಾಫಿಕ್ ಚಿತ್ರವನ್ನು ನೋಡ್ಕೊಳ್ಳೋಣ. ಸೊ ಇಲ್ಲಿ ಕರ್ಣಗಳೇನಾಗಿವೆ ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸುತ್ತಿದ್ದಾರೆ. ಹಾಗಾಗಿ ಬಿ ಡಿ ಅನ್ನೋದು ಕರ್ಣ ಮತ್ತೆ ಎ ಸಿ ಅನ್ನೋದು ಕೂಡ ಮತ್ತೊಂದು ಕರ್ಣ. ಸೊ ಇದು ಓ ಬಿಂದು ಗೊತ್ತಾಗ್ತಿದೆಯಾ? ಸೊ ಇದು ಎ ಬಿ ಸಮಾಂತರ ಸಿ ಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎ ಬಿ ಅನ್ನೋದು ಸಿ ಡಿ ಎಷ್ಟರಷ್ಟಿದೆ? 2ರಷ್ಟಿದೆ. ದಟ್ ಈಸ್ 2 ಸಿ ಡಿ ಆಗಿರುತ್ತೆ. ಸೊ ನಾವಿಲ್ಲಿ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿ ಈ ಎರಡು ಅಪೋಸಿಟ್ ಆಗಿರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಎ ಬಿ ಸಿ ಡಿ ತ್ರಿಭುಜದಲ್ಲಿ ಎ ಬಿ ಸಿ ಡಿ ತ್ರಿಭುಜ ಎ ಬಿ ಸಮಾಂತರ ಯಾವುದಕ್ಕೆ? ಸಿ ಡಿ ಆಗಿದೆ. ಅದೇ ರೀತಿ ಎ ಬಿಯು ಸಿ ಡಿ ಎಷ್ಟರಷ್ಟಿದೆ? 2ರಷ್ಟಿದೆ ಅಂತ ನಾವು ಕೊಟ್ಟಿದ್ದಾರೆ. ಇದೆಯಾ? ಸೊ ಕರ್ಣಗಳು ಯಾವುವು ಅಂದರೆ ಬಿ ಡಿ ಮತ್ತು ಎ ಸಿ ಕರ್ಣಗಳು. ಬಿ ಡಿ ಮತ್ತು ಎ ಸಿ ಕರ್ಣಗಳು ಓ ಬಿ ಛೇದಿಸುತ್ತಿವೆ. ಛೇದಿಸುತ್ತಿವೆ. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ತ್ರಿಭುಜ ಸಿ ಒ ಡಿ ವಿಸ್ತೀರ್ಣ ಇಲ್ಲಿ ತ್ರಿಭುಜ ಎ ಒ ಬಿ ವಿಸ್ತೀರ್ಣದಲ್ಲಿ ಎ ಬಿ ಅಂತ ಒಂದು ಬಾಹು ಎ ಬಿ ಬೈ ಇದಕ್ಕೆ ಅಪೋಸಿಟ್ ಸಿ ಡಿ ಹೋಲ್ ಸ್ಕ್ವೇರ್ ಆಗುತ್ತೆ. ತ್ರಿಭುಜ ಇದಾಗಿದೆ. ಎ ಬಿ ಎಸ್ 2 ಸಿ ಡಿ ಬೈ ಸಿ ಡಿ ಹೋಲ್ ಸ್ಕ್ವೇರ್ ಆಗುತ್ತೆ. ಇದೆಯಾ? ಮತ್ತು ಇಲ್ಲಿ ಸಿ ಡಿ ಮತ್ತು ಸಿ ಡಿ ಕ್ಯಾನ್ಸಲ್ ಇಲ್ಲಿ ಬರೋದು 2/1 ಹೋಲ್ ಸ್ಕ್ವೇರ್. ಸೊ 2/1 ಹೋಲ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಬೈ 1 ಸ್ಕ್ವೇರ್ ಆಗುತ್ತೆ. ಸೊ 2 ಸ್ಕ್ವೇರ್ ಅಂತ ಹೇಳಿದ್ರೆ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ತ್ರಿಭುಜ ಸಿ ಒ ಡಿ ವಿಸ್ತೀರ್ಣ ಇಲ್ಲಿ 2 ಸ್ಕ್ವೇರ್ ಇದೆ. 4/1 ಹಾಗಾಗಿ ವಿಸ್ತೀರ್ಣಗಳ ಅನುಪಾತ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು 4:1 ಆಗುತ್ತದೆ. ವಿಸ್ತೀರ್ಣದ ಅನುಪಾತ ಏನಾಗಿದೆ? 4:1 ಆಗಿದೆ. ಗೊತ್ತಾಗ್ತಿದೆಯಾ? ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? ಸೊ ಇಲ್ಲಿ ಕೊಟ್ಟಿರೋದು ತ್ರಾಪಿಜ್ಯ ಕೊಟ್ಟಿದ್ದು. ತ್ರಾಪಿಜ್ಯದ ಒಂದು ಲಕ್ಷಣ ಅಂತಂದರೆ ಯಾವುದೇ ಒಂದು ತ್ರಾಪಿಜ್ಯದಲ್ಲಿ ಒಂದು ಜೊತೆ ಸಮಾಂತರ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತೆ. ಹಾಗಾಗಿ ಇನ್ನೊಂದು ಜೊತೆ ಸಮಾಂತರ ಆಗಿರಲ್ಲ. ಇಲ್ಲಿ ಸಮಾಂತರ ಆಗಿರೋದು ಯಾವುದು ಅಂದರೆ ಎ ಬಿ ಮತ್ತು ಸಿ ಡಿ ಸಮಾಂತರ ಆಗಿರುತ್ತೆ. ಸಮಾಂತರ ಆಗದೇ ಇರೋದು ಯಾವುದು ಅಂದರೆ ಕೆ ಡಿ ಮತ್ತು ಡಿ ಸಿ
ಮಾತ್ರ ಅಲ್ಲ. ಹಾಗಾಗಿ ನಾವು ತ್ರಾಪಿಜ್ಯ ಅಂತ ಹೇಳಿ ನಾವು ತಗೊಂಡ್ವಿ. ಸೊ ತ್ರಾಪಿಜ್ಯ ಒಂದು ಜೊತೆ ಭಾಗ ಸಮಾಂತರ ಆಯಿತು. ಈ ಎ ಬಿ ಸಿ ಡಿ ಎಷ್ಟಿದೆ? 2 ಅಷ್ಟಿದೆ. ಸೊ ಹಾಗಾಗಿ ಬಿ ಡಿ ಮತ್ತು ಎ ಸಿ ಕಣಗಳು ಯಾವ ಬಿಂದುವಿನಲ್ಲಿ ಛೇದಿಸ್ತವೆ? O1 ಬಿಂದುವಿನಲ್ಲಿ ಛೇದಿಸ್ತವೆ. ಸೊ ಹಾಗಾಗಿ ತ್ರಿಭುಜ AOB ಯ ವಿಸ್ತೀರ್ಣ ತ್ರಿಭುಜ COD ಯ ವಿಸ್ತೀರ್ಣ ಅಂತ ತಗೋಬೇಕಾಗುತ್ತೆ. ತ್ರಿಭುಜ AOB ಯ ವಿಸ್ತೀರ್ಣದಲ್ಲಿ AB ಇಲ್ಲ, ಅದೇ ತ್ರಿಭುಜ COD ಯ ವಿಸ್ತೀರ್ಣದಲ್ಲಿ CD ಇದೆ. ಸೊ AB by CD ಹೋಲ್ ಸ್ಕ್ವೇರ್ ಆಗುತ್ತೆ. AB ಅಂತ ಹೇಳಿದ್ರೆ ಬೆಲೆ ಗೊತ್ತಿದ್ದು 2 CD by CD ಹೋಲ್ ಸ್ಕ್ವೇರ್ ಆಯಿತು. ಸೊ CD ಕ್ಯಾನ್ಸಲ್ ಆದರೆ 2 1 ಹೋಲ್ ಸ್ಕ್ವೇರ್ ಆಯಿತು. ಸೊ therefore ತ್ರಿಭುಜ AOB ಯ ವಿಸ್ತೀರ್ಣ ಅಂದರೆ ತ್ರಿಭುಜ COD ಯ ವಿಸ್ತೀರ್ಣ ಇಟ್ಕೊಂಡು 2 ಸ್ಕ್ವೇರ್ ಅಂದರೆ 4 by 1. therefore ವಿಸ್ತೀರ್ಣದ ಮೊತ್ತ ಏನಾಗಿರುತ್ತೆ? 4:1 ಆಗಿರುತ್ತದೆ. ಅರ್ಥ ಇದೆಯಾ? ಆಯ್ತಾ? ಸೊ ಇದು ಈ ಒಂದು ಪರಿಹಾರ. ಈಗ ನಾವು ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋದಾದ್ರೆ ಚಿತ್ರದಲ್ಲಿ ABC ಮತ್ತು DBC ತ್ರಿಭುಜಗಳು ಒಂದೇ ಭಾಗ BCM ಇದೆ. ಮೇಲಿದೆ AD ಮತ್ತು BC ಕರ್ಣಗಳು ಛೇದಿಸಿದರೆ ತ್ರಿಭುಜ ABC ವಿಸ್ತೀರ್ಣ BBC ವಿಸ್ತೀರ್ಣ AO by BO ಇದು ಕೊಟ್ಟಿರುವಂಥ ಒಂದು ಲೆಕ್ಕ. ಸೊ ಇಲ್ಲಿ ಒಂದು ತ್ರಾಪಿಜ್ಯ ಕೊಟ್ಟಿರಬೇಕು. So ಇದಿಷ್ಟು ಇದರಲ್ಲಿ ಮತ್ತೆ ತ್ರಾಪಿಜ್ಯ AC ಅನ್ನೋದು BDಗೆ ಮಾತ್ರ ಆಗುತ್ತೆ. ಸೊ ಪರಿಹಾರ ಏನಂತ BBC ತ್ರಾಪಿಜ್ಯದಲ್ಲಿ
ಇದು ಬಿ ಡಿ ಆಗಿದೆ. ಬಿಸಿ ಸಮಾಂತರ ಬಿ ಡಿ ಆಗಿದೆ. ಸೊ ಕರ್ಣಗಳು ಓದಲ್ಲಿ ಸೇರಿಸಿದ್ದಾರೆ. ಈಗ ನಾವೇನು ಮಾಡಬೇಕು, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಎ ಬಿ ಸಿ ಇದೆ, ಎ ಬಿ ಸಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ. ಆಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿ ಅನ್ನೋದು ಒಂದೇ ಪಾದ ಯಾವ್ದ್ರ ಮೇಲೆ ಇದೆ, ಬಿ ಸಿ ಯ ಮೇಲಿದೆ. ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿಗಳು ಒಂದೇ ಪಾದ ಬಿ ಸಿ ಯ ಮೇಲಿದೆ. ಬಿ ಸಿ ಯ ಮೇಲಿದೆ ಅಲ್ವಾ? ಒಂದೇ ಪಾದ ಬಿ ಸಿ ಯ ಮೇಲೆ ಇವೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಈಗ ಒಂದು ಲಂಬವನ್ನು ಎಳೆಯಬೇಕಾಗುತ್ತೆ. ಸೊ ಲಂಬವನ್ನು ಎಳೆದಾಗ ನಾವು ಈ ಥರ ಯಾಕಂದರೆ ಆದಾಯದಿಂದ ನಾವು ಒಂದು ಎತ್ತರವನ್ನು ಎಳೆಯಬೇಕಾಗುತ್ತೆ. ಸೊ ಎತ್ತರವನ್ನು ಏನಾದರೂ ಲಂಬ. ಸೊ ಈ ಕಡೆಗೂ ಒಂದು ಲಂಬವನ್ನು ಎಳೆಯಬೇಕು. ಈಗ ಎ ಲಂಬ ಬಿ ಸಿ ಮತ್ತು ಬಿ ಲಂಬ ಬಿ ಸಿ ಎಳೆದಿದೆ ಅಲ್ವಾ? ಕೂಡ ಹೇಳ್ಕೊಂಡಿದ್ವಿ. ಈಗ ಏನು ಮಾಡಬೇಕು ಅಂದರೆ ಸಮವಿತ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ರೂಪ ಮಾಪಗಳ ವರ್ಗಗಳ ಅನುಪಾತಕ್ಕೆ ಏನಾಗುತ್ತೆ, ಸಮನಾಗಿರುತ್ತೆ ಅಂತ ಪ್ರೂವ್ ಮಾಡೋದ್ರಿಂದ ಸೊ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬೈ ತ್ರಿಭುಜ ಡಿ ಬಿ ಸಿ ವಿಸ್ತೀರ್ಣ ಅರ್ಧ ಇಂಟು ಎ ಬಿ ಸಿ ವಿಸ್ತೀರ್ಣ ಕಾಲ ಯಾವುದು ಬಿ ಸಿ ಇಂಟು ಎತ್ತರ ಯಾವುದು ಎ ಎಲ್ ಅರ್ಧ ಇಂಟು ಕಾಲ ಯಾವುದು ಬಿ ಸಿ ಇಂಟು ಎತ್ತರ ಯಾವುದು ಬಿ ಎಂ ಬರುತ್ತೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬೈ ತ್ರಿಭುಜ ಡಿ ಬಿ ಸಿ ವಿಸ್ತೀರ್ಣ ನಾವೇನು ಸಾಧಿಸಬೇಕಾಗಿದ್ದು ಎ ಒ ಬೈ ಡಿ ಒ ಅಂತ ಹೇಳಿ ಸಾಧಿಸಬೇಕು. ಸೊ ಈಗ ಎ ಸಿ ಸಮಾಂತರ ಬಿ ಡಿ ಆಗಿರೋದ್ರಿಂದ ಇಲ್ಲಿ ಒಂದು ತ್ರಿಭುಜಗಳಿವೆ. ಯಾವ ತ್ರಿಭುಜಗಳು ಅಂತ ಹೇಳಿದ್ರೆ ಎರಡು ತ್ರಿಭುಜಗಳು. ತ್ರಿಭುಜ ಎ ಎಲ್ ಒ ಮತ್ತು ತ್ರಿಭುಜ ಎ ಎಲ್ ಒ ಮತ್ತು ತ್ರಿಭುಜ ಡಿ ಸಿ ಎಂ. ತ್ರಿಭುಜ ಡಿ ಸಿ ಎಂಗಳಲ್ಲಿ ತ್ರಿಭುಜ ಎ ಎಲ್ ಒ ಮತ್ತೆ ತ್ರಿಭುಜ ಡಿ ಸಿ ಎಂಗಳಲ್ಲಿ ಇಲ್ಲಿ ನೋಡಿ ಕೋನ ಎಲ್ ಇದ್ಕೊಂಡು ಕೋನ ಎಂ ಡಿಗ್ರಿ 90 ಡಿಗ್ರಿ ಲಂಬ ಆಗಿರುತ್ತೆ. 90 ಡಿಗ್ರಿ ಆಗಿದೆ. ಸೊ ನಂತರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವೆರಡು ಕೂಡ ಸಮಾಂತರ ರೇಖೆಗಳ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಸೊ ಹಾಗಾದ್ರೆ ಆ ಪರ್ಯಾಯ ಕೋನ ಅಂತ ನಾವು ತಗೋಬೋದು ಅಥವಾ ಇವೆರಡು ಸುಂದರ ಕೋನಗಳು ಕೂಡ ಇದ್ದಾವೆ. ಸೊ ಅದು ನಾವು ತಗೋಬೋದು. ಸೊ ಇಲ್ಲಿ ಡಿ ಸಿ ಎಂ ಸೊ ಡಿ ಒ ಎಂ ಗಳಲ್ಲಿ ಸೊ ಈ ಕೋನ ಏನಿದೆ ಸಮನಾಗಿದೆ. ಸೊ ಹಾಗಾಗಿ ಕೋನ ಯಾವುದು ಎ ಒ ಎಲ್ ಡಿ ಒ ಎಂ
ಕೋನಗಳು. ಸೊ ಹಾಗಾಗಿ ಮತ್ತೆ ಯಾವ ವಿಧಾನಗಳಿವೆ? ಕೋನ ಅನುಪಾತ ಗುಣದ ಪ್ರಕಾರ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಗಳಾಗಿವೆ. ಯಾವ ತ್ರಿಭುಜ? ALO ಸಮರೂಪ ತ್ರಿಭುಜ DOM ಆಗಿರುತ್ತೆ. ಸೊ ಎರಡು ತ್ರಿಭುಜಗಳು ಸಮರೂಪಿಗಳಾಗಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತ ಕೂಡ ಏನಾಗಿರಬೇಕು? ಸಮನಾಗಿರಲೇಬೇಕು. ಅದು ನಮ್ಗೆ ಗೊತ್ತಿರುವಂಥ ನಿಯಮ. ಸೊ ಅನುರೂಪ ಬಾಹುಗಳ ಅನುಪಾತ ಅಂದರೆ ALಗೆ ಅನುರೂಪ ಬಾಹು ಯಾವುದು? DM is equal to AL by BM is equal to OL by OM is equal to ಆ ಕಡೆಗೆ OA by ಅಥವಾ AO by AO ಯಾವುದು ಅಂತ ಹೇಳಿದ್ರೆ OD AO by DO ಅಥವಾ OD ಏನಾಗುತ್ತೆ. ಸೊ ಇದನ್ನು ಗಮನಿಸೋದಾದ್ರೆ ಇದರಲ್ಲಿ ಇದು ನಮಗೆ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ AL by DM is equal to AO by DO ಆಗಿರುತ್ತೆ. ಸೊ ಹಾಗಾಗಿ therefore ತ್ರಿಭುಜ ABCL ವಿಸ್ತೀರ್ಣ divided by ತ್ರಿಭುಜ DBCL ವಿಸ್ತೀರ್ಣ is equal to ಇದನ್ನು ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿದ್ರೆ ತ್ರಿಭುಜ ABCL ವಿಸ್ತೀರ್ಣ by ತ್ರಿಭುಜ DBCL ವಿಸ್ತೀರ್ಣ is equal to AL by DM ಅಂದರೆ ಈ AL by DM ಜಾಗದಲ್ಲಿ ನಾನು ಬರೀಬಹುದು AO by DO ಅಂತ ಹೇಳಿ ಬರೀಬಹುದು. ಸೊ ಇದೇ ನಾವು ಸಾಧಿಸಬೇಕಾಗಿರುವಂಥ ಒಂದು ಅಂಶ. ಸೊ ಹಾಗಾಗಿ ಸೊ ಈ ಒಂದು ಲೆಕ್ಕವನ್ನು ನಾವು ಸರಿಯಾಗಿ ಗಮನಿಸಿಕೊಂಡ್ರೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಚಿತ್ರಾವಳಿ ಕೊಟ್ಟಿದ್ದಾರೆ. ಚಿತ್ರ ಕೊಟ್ಟಿಲ್ಲ, ಚಿತ್ರದಲ್ಲಿ ABC ಮತ್ತು ತ್ರಿಭುಜ DBCಗಳು ಕೊಟ್ಟಿದ್ದಾರೆ. ಹಾಗಾಗಿ ಒಂದೇ ಪಾದ BC ಮೇಲಿದೆ AD ಮತ್ತು BC ಕಾಲಗಳು ಪರಸ್ಪರ ಓದಲ್ಲಿ ಛೇದಿಸಿದರೆ ತ್ರಿಭುಜ ABC ವಿಸ್ತೀರ್ಣ ಬೈ ತ್ರಿಭುಜ DBC ವಿಸ್ತೀರ್ಣ ಇಟ್ಕೊಂಡು AO by DO ಸಾಧಿಸಿದ್ದಾರೆ. ಸೊ ಚಿತ್ರ ಅಂತ ಹೇಳಿದ್ರೆ ಒಂದು ತ್ರಾಪಿಜ್ಯ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುತ್ತೆ. ಸೊ ಹಾಗೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುವುದರಲ್ಲಿ AB AC ಮತ್ತು BD ಬಾಹುಗಳು ಸಮಾಂತರವಾಗಿವೆ. ಸೊ ಒಂದೇ ಪಾದ BCಯನ್ನು ಹೊಂದಿದ್ದೇವೆ. ಸೊ ಹಾಗಾಗಿ BC ಇದೆ. ಸೊ AL ನಮ್ಮದು ಸಮಾಂತರ ಯಾವುದಕ್ಕೆ? BC ಮತ್ತು DM ಸಮಾಂತರ BC ಆಗಬೇಕು. ಸೊ ಹಾಗಾಗಿ ಈ ವಿಷಯನ ಸೂತ್ರ ಹಾಕೊಂಡ್ರೆ 15 ಪಾದಗಳಿಂದ 14 ಹೋಗಬೇಕು AL by DM ಇಷ್ಟಿದೆ. ಸೊ ಇದು ಸಮಾಂತರ ಆಗಿರೋದ್ರಿಂದ ಅಲ್ಲಿ ಎರಡು ಚಿಕ್ಕ ತ್ರಿಭುಜಗಳಿವೆ. ತ್ರಿಭುಜ ALO ಮತ್ತು ತ್ರಿಭುಜ DOM ಇದೆ. ಕೋನ L is equal to ಕೋನ F is equal to 30 ಕೋನ AOL is equal to ಕೋನ DOM ಅಂತ ಒಂದು ಸಂಬಂಧವನ್ನು ಕೋನ ನಿರ್ಧಾರಕ ಪ್ರಕಾರ ತ್ರಿಭುಜ ALO ಸಮರೂಪ ತ್ರಿಭುಜ DOM ಆಗಿರುತ್ತೆ. ಸೊ AL by DM is equal to OL by OM is equal to AO by DO ಆಗುತ್ತೆ. ಸೊ ಇದು ನಮಗೆ ಬೇಡ ಅಂತಂದ್ರೆ AL by DM is equal to AO by DO ಆಗುತ್ತೆ. ತ್ರಿಭುಜ ABC ವಿಸ್ತೀರ್ಣ ಬೈ ತ್ರಿಭುಜ DBC ವಿಸ್ತೀರ್ಣ AO by DO ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಪರೀಕ್ಷಾದಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಮೇಯ ಯಾವುದು ಅಂತ ಹೇಳಿದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮಾನವಾಗಿರುತ್ತದೆ. ಇದು ಪರೀಕ್ಷೆಯಲ್ಲಿ ಬಹಳ ತುಂಬ ಸಾರಿ ಕೇಳಿರುವಂತಹ ಪುನರಾವರ್ತನೆಯಾಗಿರುವಂತಹ ಒಂದು ಪ್ರಮೇಯ. ಸೊ ಈ ಒಂದು ಪ್ರಮೇಯದ ಹೇಳಿಕೆ ಮತ್ತು ಅದರ ಅರ್ಥ ಮತ್ತು ಅದರ ಶಾಸ್ತ್ರದಲ್ಲಿ ಏನು ಸಾಧನೆ ಮಾಡಿಕೊಂಡಿದ್ದೀವಿ. ಸೊ ಅದೇ ರೀತಿ ಈ ಪ್ರಮೇಯದ ಮೇಲೆ ಈ ಪ್ರಮೇಯದ ಆಧಾರವಾಗಿಕೊಂಡು ಯಾವ ಯಾವ ರೀತಿಯ ನಾವು ಒಂದು ಪ್ರಶ್ನೆಗಳನ್ನು ಕೇಳಬಹುದು, ಸಮಸ್ಯೆಗಳು ಯಾವ ಥರ ಬರುತ್ತೆ ಅನ್ನೋದನ್ನ ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವಿವತ್ತು ಬಿಡಿಸಿದ್ದೀವಿ. ಸೊ ಹಾಗಾಗಿ ನಿಮಗೆಲ್ಲರೂ ಕೂಡ ಈ ಒಂದು ಇವತ್ತಿನ ಒಂದು ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾವು ಒಂದು ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಮುಖ್ಯವಾಗಿರುವಂಥ ಒಂದು ಪ್ರಮೇಯ ಯಾವುದು ಅಂತ ಹೇಳಿದ್ರೆ ಪೈಥಾಗರಸ್ನ ಪ್ರಮೇಯ. ನಾವು ನಿಮಗೆ 9ನೇ ತರಗತಿಯಲ್ಲಿ ಸ್ವಲ್ಪ ಕಲಿಸ್ತಾ ಇರ್ತೀವಿ. ಸೊ ಪೈಥಾಗರಸ್ನ ಪ್ರಮೇಯ ಅಂತ ಏನಿಲ್ಲ, ಪೈಥಾಗರಸ್ನ ಪ್ರಮೇಯ ನಾವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರೋದು. ಪೈಥಾಗರಸ್ನ ಪ್ರಮೇಯ ನಾವು ಪೈಥಾಗರಸ್ನ ಮೇಲಿನ ಪ್ರಮೇಯದ ಮೇಲಿನ ಕೆಲವೊಂದು ಸಮಸ್ಯೆಗಳು ಹಾಗೂ ಪೈಥಾಗರಸ್ನ ವಿಲೋಮವನ್ನು ನಾವು
ನಮ್ಮ ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಈ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಇವತ್ತಿನ ಒಂದು ತರಗತಿ ಅರ್ಥ ಆಗಿದೆ ಅಂತ ಹೇಳ್ಕೊಂತ ಸೊ ಮುಂದಿನ ಒಂದು ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ, ಅಧ್ಯಯನ ಮಾಡೋಣ. ಸೊ ಹಾಗಾಗಿ ಎಲ್ಲರಿಗೂ ಧನ್ಯವಾದ.